ದಿನನಿತ್ಯ ಸಾಮಾನ್ಯ ಜನರು ಆರಾಮಾಗಿ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡೋಕ್ಕೂ ಕಷ್ಟ ಆಗಿದೆ ಸರಗಳರ ಕಾಟದಿಂದ. ಸಾಮಾನ್ಯ ಜನ ಮಾತ್ರ ಅಲ್ಲ, ಇಲ್ಲಿ ಕಳ್ಳನೊಬ್ಬ ಕಾಂಗ್ರೆಸ್ ಸಂಸದೆಯ ಚೈನನ್ನೇ ದೋಚಿ ಪರಾರಿಯಾಗಿದ್ದಾನೆ. ದೆಹಲಿಯ ಚಾಣಕ್ಯಪುರಿಯಲ್ಲಿ ಈ ಘಟನೆ ನಡೆದಿದೆ. ಹೈ ಸೆಕ್ಯೂರಿಟಿ ವಲಯದಲ್ಲೇ ಕಾಂಗ್ರೆಸ್ ಸಂಸದೆ ಆರ್ ಸುಧಾರ ಸರ ಕಳ್ಳತನವಾಗಿದೆ. ದೆಹಲಿಯ ತಮಿಳುನಾಡು ಹೌಸಿಂಗ್ನಿಂದ ಬೆಳಿಗ್ಗೆ 6:15ರ ಸುಮಾರಿಗೆ ಸುಧಾ ಜಾಗಿಂಗ್ಗೆ ಹೋಗಿದ್ರು. ಆಗ ಬೈಕ್ನಲ್ಲಿ ಬಂದ ಅಪರಿಚಿತ ಯುವಕನೊಬ್ಬ 32 ಗ್ರಾಂ ತೂಕದ ಚಿನ್ನದ ಸರ ದೋಚಿ ಪರಾರಿಯಾಗಿದ್ದಾನೆ. ಆ ವ್ಯಕ್ತಿ ಹೆಲ್ಮೆಟ್ ಧರಿಸಿದ್ದ, ನಿಧಾನವಾಗಿ ತನ್ನ ಎದುರು ಬರ್ತಿದ್ದ. ಹಾಗಾಗಿ ಅನುಮಾನ ಬಂದಿರಲಿಲ್ಲ. ಅವನು ಹತ್ತಿರ ಬಂದ ತಕ್ಷಣ ಸರ ಕಸಿದುಕೊಂಡು ಓಡಿ ಹೋದ. ಘಟನೆಯಲ್ಲಿ ಸುಧಾ ಅವರ ಕುತ್ತಿಗೆಯಲ್ಲಿ ಗಾಯಗಳಾಗಿವೆ. 2024ರ ತಮ್ಮ ಅಫಿಡವಿಟ್ನಲ್ಲಿ ಸುಧಾ ತಮ್ಮ ಬಳಿ 480 ಗ್ರಾಂ ಚಿನ್ನ ಇದೆ ಅಂತ ಹೇಳ್ಕೊಂಡಿದ್ರು. ಅದರ ಮೌಲ್ಯ 27 ಲಕ್ಷ ರೂಪಾಯಿ ಅಂತ ಕೂಡ ಹೇಳಿದ್ರು. ಅವ್ರ ಬಳಿ 37 ಲಕ್ಷಕ್ಕೂ ಹೆಚ್ಚು ಆಸ್ತಿ ಇದೆ ಅಂತ ಹೇಳಿದ್ರು. ಅನೇಕ ವಿದೇಶಿ ರಾಯಭಾರ ಕಚೇರಿಗಳು, ಪ್ರಮುಖ ಸರ್ಕಾರಿ ಕಟ್ಟಡಗಳು ಮತ್ತು ವಿವಿಐಪಿ ಸಂಸ್ಥೆಗಳು ದೆಹಲಿಯಲ್ಲಿವೆ. ಈ ಘಟನೆಯು ರಾಜಧಾನಿ ದೆಹಲಿಯ ಭದ್ರತಾ ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪೊಲೀಸರು ಪ್ರಕರಣ ದಾಖಲಿಸಿದ್ದು ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ.